ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ತೆರಿಗೆ ಅನ್ನುವಂಥದ್ದು ಸಾಮಾನ್ಯವಾಗಿ ಪ್ರತಿ ದೇಶದಲ್ಲಿರುವಂತಹ ಒಂದು ಪದ್ಧತಿ. ಜನಸಾಮಾನ್ಯರು ತಮ್ಮ ಆದಾಯದ ಒಂದಷ್ಟು ಭಾಗವನ್ನು ಸರ್ಕಾರಕ್ಕೆ ಹಣದ ರೂಪದಲ್ಲಿ ಪಾವತಿಸೋದನ್ನು ನಾವು ಸಾಮಾನ್ಯ ಅರ್ಥದಲ್ಲಿ ತೆರಿಗೆ ಅಂತ ಹೇಳಿ ಕರಿತೇವೆ. ನಮ್ಮಲ್ಲಿ ಸಾಕಷ್ಟು ಜನ ನೇರವಾಗಿ ತೆರಿಗೆಯನ್ನು ಕಟ್ತಾ ಇರ್ತಾರೆ. ಆದರೆ ದೇಶದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನೇರ ತೆರಿಗೆ ಅಲ್ಲದೆ ಇನ್ನೂ ಹಲವಾರು ರೀತಿಯ ತೆರಿಗೆಗಳನ್ನು ಕೂಡ ಕಟ್ತಾ ಹೋಗ್ತೀವಿ. ಅದರಲ್ಲಿ ಮಾರಾಟದ ತೆರಿಗೆ ಆಗಿರ್ಬೋದು, ಅಥವಾ ಆದಾಯ ತೆರಿಗೆ ಆಗಿರಬಹುದು, ಸೇವಾ ತೆರಿಗೆ ಆಗಿರ್ಬೋದು, ಕ್ಯಾಪಿಟಲ್ ಗೇನ್ ತೆರಿಗೆ ಆಗಿರ್ಬೋದು. ಈ ರೀತಿಯಾಗಿ ಹಲವಾರು ತೆರಿಗೆಗಳನ್ನು ನಾವು ಸರ್ಕಾರಕ್ಕೆ ಕಟ್ತಾ ಹೋಗ್ತೀವಿ. ಆದರೆ ಇಲ್ಲಿ ನಾನು ಇವತ್ತು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಹೊರಟಿರುವಂತಹ ತೆರಿಗೆ ಕೇವಲ ಮಹಿಳೆಯರಷ್ಟೇ ಕಟ್ತಾ ಇರುವಂತಹ ಒಂದು ತೆರಿಗೆಯ ಬಗ್ಗೆ. ಇವತ್ತು ನಾನು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇರುವಂಥದ್ದು ಪಿಂಕ್ ಟ್ಯಾಕ್ಸ್ ಅನ್ನುವಂತಹ ಒಂದು ತೆರಿಗೆಯ ಕುರಿತು. ಸಾಮಾನ್ಯವಾಗಿ ಮಹಿಳೆಯರು ಅಂತ ಹೇಳಿದರೆ ಸೌಂದರ್ಯವರ್ಧಕಗಳಿಗೆ ಅವರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ತಾರೆ. ಸೌಂದರ್ಯವರ್ಧಕಗಳಲ್ಲಿ ಅದು ಯಾವ ರೀತಿಯ ಸೌಂದರ್ಯವರ್ಧಕಗಳು ಬೇಕಾದರೂ ಆಗಿರಬಹುದು. ಅದರ ಜೊತೆಗೆ ಕೆಲವೊಂದಷ್ಟು ಬ್ಯೂಟಿ ಪಾರ್ಲರ್ಗಳಿಗೆ ನಾವು ಕಟ್ಟುವಂತಹ ಹಣವಾಗಿರಬಹುದು, ಅಥವಾ ನಾವು ಬಟ್ಟೆಗಳ ಮೇಲೆ ಕೊಡುವಂತಹ ಹಣ ಆಗಿರಬಹುದು. ಅಂದರೆ ಜೀನ್ಸ್ ಪ್ಯಾಂಟ್, ಟೀ ಶರ್ಟ್ ಮತ್ತು ಈ ರೀತಿಯಾಗಿ ಬೇಕಾದಷ್ಟು ಬಟ್ಟೆಗಳನ್ನು ಹೆಣ್ಣುಮಕ್ಕಳು ಯಾವಾಗಲೂ ಕೂಡ ಖರೀದಿಯನ್ನು ಮಾಡ್ತಾ ಇರ್ತಾರೆ. ಆ ಒಂದು ಬಟ್ಟೆಗಳ ಮೇಲೆ ನಾವು ಕೊಡುವಂತಹ ಹಣ ಆಗಿರಬಹುದು. ಇದು ಎಲ್ಲವೂ ಕೂಡ ಪಿಂಕ್ ಟ್ಯಾಕ್ಸ್ನ ಒಂದು ಕೆಳಗಡೆಯಲ್ಲಿ ಬರುತ್ತೆ. ಈ ಪಿಂಕ್ ಟ್ಯಾಕ್ಸ್ ಅನ್ನುವಂಥದ್ದನ್ನು ಇಲ್ಲಿ ಸರ್ಕಾರ ಇದು ವಿಧಿಸುವಂತಹ ಒಂದು ತೆರಿಗೆ ಅಲ್ಲ ಅಂತಲೇ ಹೇಳಲಾಗುತ್ತೆ. ಇದನ್ನು ಖಾಸಗಿ ಮಾರುಕಟ್ಟೆಯ ಉತ್ಪನ್ನಗಳು ಈ ಒಂದು ಪಿಂಕ್ ಟ್ಯಾಕ್ಸನ್ನು ವಿಧಿಸುತ್ತೆ. ಮತ್ತು ಎಷ್ಟು ತೆರಿಗೆಯನ್ನು ಪಡೆದುಕೊಳ್ಳಬೇಕು ಅನ್ನುವಂಥದ್ದನ್ನು ಈ ಒಂದು ಖಾಸಗಿ ಮಾರುಕಟ್ಟೆಯೇ ಅದನ್ನು ನಿರ್ಧಾರ ಮಾಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಲಾಗುತ್ತೆ. ಇದರ ಜೊತೆಯಲ್ಲಿ ನ್ಯೂಯಾರ್ಕ್ ರಾಜ್ಯ ಗ್ರಾಹಕರ ವ್ಯವಹಾರ ಇಲಾಖೆಯ ಒಂದು ಅಧ್ಯಯನದ ಪ್ರಕಾರ ಮಹಿಳೆಯರು ಉಪಯೋಗಿಸುವಂತಹ ಉತ್ಪನ್ನಗಳು ಪುರುಷರು ಉಪಯೋಗಿಸುವ ಉತ್ಪನ್ನಗಳಿಗಿಂತ ಪಡ್ಕೊಳ್ಳುವಂತಹ ಒಂದು ತೆರಿಗೆಯಲ್ಲಿ 7% ಹೆಚ್ಚು ಅನ್ನುವಂಥದ್ದನ್ನು ಈ ಒಂದು ವರದಿ ನಮಗೆ ತಿಳಿಸಿಕೊಡುತ್ತೆ. ಅದರ ಜೊತೆಗೆ UK ತಪಾಸಣಾ ವರದಿಯ ಪ್ರಕಾರ ಮಹಿಳೆಯರ ಡಿಯೋಡ್ರೆಂಟ್ಗಳು 8.9% ದುಬಾರಿಯಾಗಿದೆ ಅಂತಲೂ ಹೇಳಲಾಗುತ್ತೆ. ಅದರ ಜೊತೆಗೆ ಫೇಶಿಯಲ್ ಮಾಯಿಶ್ಚರೈಸರ್ 34.28% ಹೆಚ್ಚು ದುಬಾರಿಯಾಗಿದೆ. ಅಂದರೆ ಪುರುಷರು ಉಪಯೋಗಿಸುವುದಕ್ಕಿಂತ 34.28% ದುಬಾರಿಯಾಗಿದೆ ಅನ್ನುವಂಥದ್ದು ಕೂಡ ನಮಗೆ ಇಲ್ಲಿ ಗೊತ್ತಿರಬೇಕಾಗಿರುವಂತಹ ಒಂದು ಅಂಶ. ಇದೇ ರೀತಿಯಲ್ಲಿ ಹೆಚ್ಚಿನ ತೆರಿಗೆ ಮಹಿಳೆಯರ ಒಂದು ಖರೀದಿಸುವ ಶಕ್ತಿಯನ್ನು ಕೂಡ ಹೊಂದಿಸುತ್ತೆ ಅನ್ನುವಂಥದ್ದು ಕೂಡ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುವಂತಹ ಒಂದು ಸಂಗತಿ. ಇದಿಷ್ಟು ಪಿಂಕ್ ಟ್ಯಾಕ್ಸ್ನ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.